ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ನಿಮಗೆ ಒಂದು ಬಟರ್ಫ್ಲೈ ಕ್ರೋಶಾ ಡಿಸೈನ್ ವರ್ಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಲಿಕ್ಕೆ ಇದು ಸ್ವಲ್ಪ ಬಟರ್ಫ್ಲೈ ಥರನೇ ಇದೆ. ಸೊ ಹಾಗಾಗಿ ನಾನಿದು ಬಟರ್ಫ್ಲೈ ಕ್ರೋಶಾ ಡಿಸೈನ್ ಅಂತ. ಫಸ್ಟಿಗೆ ಇಲ್ಲಿ ನಾನು ಒಂದು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಆ್ಯಸ್ ಯೂಸಲ್ 6 ದಾರ ಹಾಗೆ 10 ನಂಬರ್ ಕ್ರೋಶಾ ತೊಗೊಂಡಿದ್ದೀನಿ. ಫಸ್ಟು ನಾನು ಇಲ್ಲಿ ಬಟ್ಟೆಗೆ 2 ಟೈಮ್ಸ್ ಲಾಕ್ ಮಾಡ್ಕೊಬೇಕು. 2 ಟೈಮ್ಸ್ ಬಟ್ಟೆನ ಲಾಕ್ ಮಾಡಿ ಅಲ್ಲಿಂದ ಇವಾಗ ನಾನು 4 ಚೈನ್ ಹಾಕ್ತಾ ಇದ್ದೀನಿ. 1 2 3 4 ಚೈನ್ ಹಾಕ್ಬಿಟ್ಟು ಬಟ್ಟೆ ಮೇಲೆ ಇಟ್ಟು ಅದು ಎಲ್ಲಿ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಇವಾಗ ಮತ್ತೆ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ 2 ಟೈಮ್ಸ್ ಲಾಕ್ ಮಾಡಿ 4 ಚೈನ್ ಹಾಕಿ ಬಟ್ಟೆ ಮೇಲಿಟ್ಟು ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ 2 ಟೈಮ್ಸ್ ಮತ್ತೆ ಲಾಕ್ ಮಾಡಿಕೊಂಡು ಮತ್ತೀಗ ನಾನು 3 ಚೈನ್ ಹಾಕ್ತಾ ಇದ್ದೀನಿ. 3 ಚೈನ್ ಹಾಕಿ ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡಿಬಿಟ್ಟು ಇವಾಗ ದಾರನ ಮೇಲೆ ತಂದು ಬಿಗ್ ಬೀಡ್ ಹಾಕ್ತಾ ಇದ್ದೀನಿ. ಅಂದರೆ ನಿಮಗೆ ಯಾವುದು ಫ್ಲವರ್ ಟೈಪ್ ಆದರೂ ಸರಿ, ಯುವರ್ ಚಾಯ್ಸ್ ಯಾವ್ದು ಬೇಕು ಅದನ್ನು ಹಾಕೊಬೋದು. ನಾನು ಇಲ್ಲಿ ಸ್ವಲ್ಪ ದಪ್ಪ ಇರೋ ರೌಂಡ್ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಅದು ಬಟ್ಟೆ ಮೇಲೆ ಇಟ್ಟು ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ ಅಲ್ಲಿಂದ ಇವಾಗ ನಾನು 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಬಟ್ಟೆನ ಸ್ವಲ್ಪ ಹಿಂದೆ ಮಾಡಿ ನಾನಿಲ್ಲಿ ಏನು 3 ಚೈನ್ ಹಾಕಿ ಫಸ್ಟ್ ಒಂದು ಲಾಕ್ ಮಾಡಿದ್ದೆ ನೋಡಿ ಫ್ರೆಂಡ್ಸ್, ಅಲ್ಲಿ ಅದ್ರ ಮೇಲೆ 5 ಚೈನ್ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಮತ್ತೆ ನಾನು ಇಲ್ಲಿ 3 ಚೈನ್ ಹಾಕ್ತಾ ಇದ್ದೀನಿ. 1 2 3 ಚೈನ್ ಹಾಕಿ ಇಲ್ಲಿ ನಾನು ಫಸ್ಟ್ ಏನಿದೆ ಲಾಕ್ ಅಂದರೆ 4 ಚೈನ್ ಹಾಕಿ ಡಬಲ್ ಲಾಕ್ ಮಾಡಿದ್ದೆ ಅಲ್ವಾ, ಸೊ ಅಲ್ಲಿ ಫಸ್ಟ್ ಲಾಕ್ ಮಾಡಿದ್ದೀನಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿ ಮತ್ತೆ ಬಟ್ಟೆನ ಸೀದಾ ಮಾಡ್ಕೋಬೇಕು. ಬಟ್ಟೆ ಸೀದಾ ಮಾಡಿ ದಾರ ಮೇಲೆ ತಂದು ಇವಾಗ ನಾನು ಸ್ಮಾಲ್ ಬೀಡ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಬೀಡನ್ನ ಆ್ಯಡ್ ಮಾಡಿ ನಾನು ಬೀಡ್ ಲಾಕ್ ಮಾಡ್ತಿಲ್ಲ. ದಾರಕ್ಕೊಂದು ಬೀಡ್ ಹಾಕಿ ಒಂದು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಏನು 5 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರಿ ಒಂದು ಡಬಲ್ ಕ್ರೋಶಾ ಕಂಬ ಮಾಡಿಕೊಂಡೆ. ಮತ್ತೆ ಒಂದು ಬೀಡ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಳ್ಳಿ. ಮತ್ತೆ ಅದೇ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದರೆ ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ ಸೇರಿ 2 ದಾರ ಸೇರಿ 1 ಮಾಡಬೇಕು. ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಳ್ಳಿ. ಅದೇ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರಿ 2 ದಾರ ಸೇರಿ 1 ಲಾಸ್ಟ್ ಒನ್ ಇದು. ಬೀಡ್ ದಾರದೊಳಗಡೆ ಬೀಡನ್ನ ಆ್ಯಡ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಳ್ಳಿ. ಅದೇ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರಿ 1 ಮತ್ತು 2 ದಾರ ಸೇರಿ 1 ಡಬಲ್ ಕ್ರೋಶಾ ಕಂಬ ಆಗುತ್ತೆ. ಇವಾಗ ನಾನು ಯಾವುದೇ ಥರ ಬೀಡ್ ಹಾಕ್ತಿಲ್ಲ. ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಅದೇ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ 2 ದಾರ ಸೇರಿ 2 ದಾರ ಸೇರಿ 1 ಡಬಲ್ ಕ್ರೋಶಾ ಕಂಬ ಮಾಡಿಕೊಂಡೆ. ಸೊ ನಾನು ಇವಾಗ ಏನು ಮಾಡಿಕೊಂಡೆ, ಮತ್ತೆ ಒಂದು ಚೈನ್ ಹಾಕಿ ನಾನು ಇವಾಗ ಏನು ಬೀಡ್ ಹಾಕ್ತಿ ಡಬಲ್ ಕ್ರೋಶಾ ಕಂಬ ಮಾಡಿದೆ ನೋಡಿ, ಅದರೊಳಗಡೆ ಆ ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಟ್ಟು 6 ಸಿಂಗಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಇವಾಗ ಸೆಕೆಂಡ್ ಒನ್ ಸಿಂಗಲ್ ಕ್ರೋಶಾ, ಥರ್ಡ್ ಒನ್, ದಾರ ಯಾವುದೇ ಥರ ಸುತ್ಕೋಬಾರ್ದು ನೀಡಲ್ ಮೇಲೆ, ಜಸ್ಟ್ ಹಾಗೆ ಅದು ಡಬಲ್ ಕ್ರೋಶಾ ಕಂಬ ಏನಿದೆ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು 2 ದಾರ ಸೇರಿ 1 ಮಾಡೋದಷ್ಟೇ. ಇದನ್ನು ಸಿಂಗಲ್ ಕ್ರೋಶಾ ಅಂತ ಹೇಳ್ತೀವಿ ಫ್ರೆಂಡ್ಸ್. ಆ ಥರ ಆಗಿದ್ಮೇಲೆ ಮತ್ತೀಗ ನಾನು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಒಂದು ಲಾಕ್ ಅಂದರೆ ಮತ್ತೆ ಒಂದು ಸಿಂಗಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಅದಾಗಿದ್ಮೇಲೆ ಮತ್ತೆ ಇವಾಗ ದಾರನ ಮೇಲೆ ತಂದು ಮತ್ತೆ ನಾನು ಇಲ್ಲಿ ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಸೇಮ್ ದಾರಾಗೆ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಇಲ್ಲಿ ನೀಡಲ್ ಮೇಲೆ ಯಾವುದೇ ಥರ ದಾರ ಸುತ್ಕೊಳ್ತಿಲ್ಲ, ಇದು ಅಷ್ಟೇ ಜಸ್ಟ್ ಒಂದು ಸಿಂಗಲ್ ಕ್ರೋಶಾ ಅಂತಲೇ. ಮತ್ತೆ ನೋಡಿ, ದಾರಕ್ಕೊಂದು ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡಬಾರ್ದು. ಅದೇ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದರೆ 2 ದಾರ ಸೇರಿ 2 ದಾರ ಇರುತ್ತಲ್ವ, ಅದು 2 ದಾರ ಸೇರಿ 1 ದಾರ ಮಾಡ್ತೀವಿ ಫ್ರೆಂಡ್ಸ್. ಮತ್ತು ಆ ದಾರಕ್ಕೆ ಮತ್ತೆ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಅದೇ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊತಾ ಇದ್ದೀನಿ.
ಲಾಕ್ ಮಾಡಿ ಹಾಕಿದ್ಮೇಲೆ ಮತ್ತು ನೋಡಿ ಬಟ್ಟೆ ಮೇಲೆ ಇಟ್ಟೋದೆಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊತೀನಿ. ಇಲ್ಲೂ ಅಷ್ಟೇ 2 ಟೈಮ್ಸ್ ಲಾಕ್ ಮಾಡ್ಕೊತಾ ಇದ್ದೀನಿ ನಾನು. 2 ಟೈಮ್ಸ್ ಲಾಕ್ ಮಾಡಿಕೊಂಡು ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಬಟರ್ಫ್ಲೈ ಥರ. ಸಿಂಗಲ್ ಸ್ಟೆಪ್ಪಲ್ಲೇ ಮುಗಿಸ್ಬೋದು ಈ ಡಿಸೈನ್, ತುಂಬಾ ಈಸಿ ಇದೆ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಹಾಗೆ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ಮತ್ತು ನಾನೀಗ ಅಲ್ಲಿಂದ 4 ಚೈನ್ ಹಾಕಿ ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೀಗ ದಾರನ ಮೇಲೆ ತಂದು 3 ಚೈನ್ ಹಾಕಿ ಆ 3 ಚೈನ್ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಾಗಿದ್ಮೇಲೆ ದಾರನ ಮೇಲೆ ತಂದು, ಒಂದು ದಾರ ಮಿಸ್ ಆಗಿದೆ, ಅದೆಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿಕೊಂಡು ದಾರನ ಮೇಲೆ ತಂದು ಮತ್ತೆ ಒಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಸ್ಯಾರಿ ಕಾಂಬಿನೇಷನ್ ಥರ ಹಾಕ್ಬೋದು. ಅಂದರೆ ಈಗ ಗೋಲ್ಡ್ ಬಾರ್ಡರ್ ಇದೆ ಅಂತ ಹೇಳಿದರೆ ಗೋಲ್ಡ್ ಬೀಡ್ಸ್ ಹಾಕ್ಬೋದು. ಇಲ್ಲ ಈಗ ಸಿಲ್ವರ್ ಬರುತ್ತೆ ಅಂತ ಹೇಳಿದರೆ ಸಿಲ್ವರ್ ಬೀಡ್ಸ್ ಕೂಡ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಮತ್ತು ಈಗ ನಾನು 5 ಚೈನ್ ಹಾಕಿ ಮತ್ತು ಬಟ್ಟೆ ಹಿಂದೆ ಮಾಡಿ ನಾನೇನು 3 ಚೈನ್ ಹಾಕಿ ಲಾಕ್ ಮಾಡಿದ್ದೆ ನೋಡಿ, ಆ ಲಾಕಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ ಮತ್ತೆ ಇಲ್ಲಿ ನಾನು 3 ಚೈನ್ ಹಾಕಿ 4 ಚೈನ್ ಹಾಕಿ ನಾನೇನು ಡಬಲ್ ಲಾಕ್ ಮಾಡಿದ್ದೆ ಆ ಲಾಕ್ ಒಳಗಡೆ ಮತ್ತೆ ನಾನಿಲ್ಲಿ ಫಸ್ಟ್ ಒನ್ ಲಾಕ್ ಮಾಡಿದ್ನಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡಿಕೊಂಡು ಮತ್ತೆ ದಾರನ ಮೇಲೆ ತಂದು ಮತ್ತು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಫಸ್ಟ್ ಒನ್ ಬೀಡ್ ಆ್ಯಡ್ ಮಾಡಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಳಿ. ಆ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರಿ 1 ಮತ್ತು 2 ದಾರದಿಂದ 1 ಮತ್ತು ದಾರನ ಮೇಲೆ ತಂದು ಮತ್ತೊಂದು ಬೀಡ್ ಆ್ಯಡ್ ಮಾಡಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಮತ್ತದೇ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದರೆ ಏನು ನೀಡಲ್ ಮೇಲೆ 3 ದಾರ ಇರುತ್ತೋ ಅದು 2 ದಾರ ಸೇರಿ 1 ಮತ್ತು 2 ದಾರ ಸೇರಿ 1 ಮಾಡ್ತಾಯಿದ್ದೀನಿ. ಮತ್ತು ಒಂದು ಬೀಡ್ ಆ್ಯಡ್ ಮಾಡಬೇಕು. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಸೇಮ್ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದರೆ 2 ದಾರ ಸೇರಿ 1 2 ದಾರ ಸೇರಿ 1 ಡಬಲ್ ಕ್ರೋಶ ಕಂಬ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಬೀಡ್ ಲಾಕ್ ಮಾಡ್ತಿಲ್ಲ, ಬೀಡ್ ಇನ್ಸೆಟ್ ಮಾಡಿ ಒಂದ್ಸಲ ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರಿ 1 2 ದಾರ ಸೇರಿ 1 ಡಬಲ್ ಕ್ರೋಶ ಕಂಬ ಮಾಡಿ ಇಲ್ಲಿ 4 ಬೀಡ್ಸ್ ಸ್ಮಾಲ್ ಬೀಡ್ಸ್ ಆ್ಯಡ್ ಮಾಡಾದಮೇಲೆ ಹಾಗೆಯೇ ಬೀಡ್ಸ್ ಇಲ್ಲದೇ ಒಂದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು 1 ಚೈನ್ ಹಾಕಿ ನಾನೇನು ಬೀಡ್ ಹಾಕ್ತೆ ಒಂದು ಡಬಲ್ ಕ್ರೋಶ ಕಂಬ ಮಾಡಿದ್ದೀನಿ ನೋಡಿ, ಆ ಕಂಬಕ್ಕೆ ಇಲ್ಲಿ ನಾನು ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಆ ಡಬಲ್ ಕ್ರೋಶ ಕಂಬಕ್ಕೆ ನಾನು ಇಲ್ಲಿ ಒಟ್ಟು 6 ಸಿಂಗಲ್ ಕ್ರೋಶ ಕಂಬಗಳನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು ನೀವು ಆ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು ಲಾಕ್ ಮಾಡೋದಷ್ಟೇ. ಆ ಲಾಕ್ ಮಾಡಾಗಿದ್ಮೇಲೆ ಮತ್ತೆ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಮತ್ತೊಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ದಾರನ ಮೇಲೆ ತಗೊಂಡು ಬಂದು ಹಾಗೆಯೇ ಮತ್ತೆ ಈಗ ಇಲ್ಲಿ ಸ್ಮಾಲ್ ಬೀಡ್ಸ್ ಆ್ಯಡ್ ಮಾಡ್ತಾ ಇರೋದು ಸೇಮ್ ಇಲ್ಲೂ ಹಾಗೆಯೇ ಬೀಡ್ಸ್ ಲಾಕ್ ಮಾಡಬಾರ್ದು. ದಾರಕ್ಕೆ ಬೀಡ್ ಹಾಕಿ ಅಂದರೆ ಆ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು ಲಾಕ್ ಮಾಡೋದು, ಅಂದರೆ ಸಿಂಗಲ್ ಕ್ರೋಶ ಮಾಡೋದಿಲ್ಲ ಅಷ್ಟೇ. ಮತ್ತು ಇವಾಗ ಒಂದು ಬೀಡ್ ಆ್ಯಡ್ ಮಾಡಿ ಆ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರ ಇರುತ್ತೆ ನೀಡಲ್ ಮೇಲೆ 2 ದಾರದಿಂದ 1 ಮಾಡ್ತಾಯಿದ್ದೀನಿ, ಅದನ್ನು ಸಿಂಗಲ್ ಕ್ರೋಶ ಅಂತ ಹೇಳ್ತೀವಿ. ಲಾಸ್ಟ್ ಒನ್ ಮತ್ತು ದಾರಕ್ಕೊಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಆ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಮತ್ತು ಅದಾದಮೇಲೆ ಬಟ್ಟೆ ಮೇಲೆ ಇಟ್ಟು ಅದು ಎಲ್ಲಿ ಬರುತ್ತೋ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಹಿಂದೆ ಮುಂದೆ ಮಾಡೋಕ್ಕೆ ಹೋಗಬೇಡಿ, ಡಿಸೈನ್ ಅಷ್ಟು ಚೆನ್ನಾಗಿ ಬರಲ್ಲ. ಇಲ್ಲಿ ಮತ್ತೆ ನಾನು ಇನ್ನೊಂದು ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ತಾಯಿದ್ದೀನಿ. ಮತ್ತು ನೋಡಿ ಇದು ಅಷ್ಟೇ ಯಾವ ಥರ ಬಟರ್ಫ್ಲೈ ಟೈಪ್ ಥರನೇ ಬರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಬಟರ್ಫ್ಲೈ ಡಿಸೈನ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಈಗ ನಾನು 4 ಚೈನ್ ಹಾಕಿ ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ.
ಇವಾಗ ಇಲ್ಲಿಂದ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಬಟ್ಟೆ ಮೇಲಿಟ್ಟು ಅದು ಎಲ್ಲಿ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಇಲ್ಲಿ ಲಾಕ್ ಆಗಿದ ತಕ್ಷಣ ಇವಾಗ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಆಗಿದ ಮೇಲೆ ಬಟ್ಟೆ ಮೇಲಿಟ್ಟು ಅದು ಎಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಬೇಕು. ಮತ್ತಿಲ್ಲಿ ಲಾಕ್ ಮಾಡಾಗಿದ್ಮೇಲೆ 5 ಚೈನ್ ಹಾಕೋತಾ ಇದ್ದೀನಿ. 1 2 3 4 5 ಚೈನ್ ಹಾಕಿ ಬಟ್ಟೆನ ಸ್ವಲ್ಪ ಟರ್ನ್ ಮಾಡಿ ಅಲ್ಲಿ ನಾನು 3 ಚೈನ್ ಲಾಕ್ ಏನು ಮಾಡಿದ್ದೆ ಆ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಬೇಕು. ಲಾಕ್ ಮೇಲೆ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕಿ 4 ಚೈನ್ ಹಾಕಿ ನಾನೇನು ಲಾಕ್ ಮಾಡಿದ್ದೆ ಡಬಲ್ ಲಾಕು ಅಲ್ಲಿ ಫಸ್ಟ್ ಒಂದು ಲಾಕಿಗೆ ಲಾಕ್ ಮಾಡಿಕೊಂಡು ಬಟ್ಟೆನ ಮತ್ತೆ ಸೀದಾ ಮಾಡಿ ದಾರನ ಮೇಲೆ ತಂದು ಆ್ಯಸ್ ಯೂಶ್ವಲ್ ಮತ್ತೆ ಬೀಡನ್ನ ಅಂದರೆ ಬೀಡ್ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಒಂದು ಬೀಡ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಆ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದರೆ ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ ಸೇರಿ 1, 2 ದಾರ ಸೇರಿ 1 ಮಾಡ್ತಾಯಿದ್ದೀನಿ. ಮತ್ತು ದಾರನ ಮೇಲೆ ತಂದು ಮತ್ತೊಂದು ಬೀಡ್ ಆ್ಯಡ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಅದೇ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರಾನ ಮೇಲೆ ತಂದರೆ ಕ್ರೋಶ ಮೇಲೆ 3 ದಾರ ಇರುತ್ತೆ. 2 ದಾರ ಸೇರಿ 1, 2 ದಾರ ಸೇರಿ 1 ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ. ಅದು 4 ಬೀಡ್ಸ್ ಆದಮೇಲೆ ಬೀಡೇನೂ ಹಾಕಬಾರ್ದು, ಹಾಗೆಯೇ ಒಂದು ಪ್ಲೇನ್ ಡಬಲ್ ಕ್ರೋಶ ಕಂಬ ಮಾಡ್ಕೋತಾ ಇದ್ದೀನಿ. ಯಾವುದೇ ಥರ ಬೀಡ್ಸ್ ಹಾಕಲ್ಲ. ಒಂದು ಸಿಂಗಲ್ ಡಬಲ್ ಕ್ರೋಶ ಮಾಡಿಕೊಂಡು ಒಂದು ಚೈನ್ ಹಾಕಿ ನಾನೇನು ಬೀಡ್ ಹಾಕದೆ ಒಂದು ಡಬಲ್ ಕ್ರೋಶ ಕಂಬ ಮಾಡಿದ್ದೀನಿ ಆ ಕಂಬಕ್ಕೆ ಇಲ್ಲಿ ನಾನು ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಇಲ್ಲಿ ಸಿಂಗಲ್ ಕ್ರೋಶ ಪ್ರತಿಯೊಂದಕ್ಕೂ 6 ಸಿಂಗಲ್ ಕ್ರೋಶ ಮಾಡಬೇಕು. 6 ಸಿಂಗಲ್ ಕ್ರೋಶ ಮಾಡಿ ಆಗಿದ್ಮೇಲೆ ಮತ್ತೆ 5 ಚೈನ್ ಏನಿದೆಯೋ ಅದರೊಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡಬೇಕು ಫ್ರೆಂಡ್ಸ್. ನೋಡಿದ್ದು ಲಾಸ್ಟ್ ಆಯ್ತಲ್ವಾ, ಆ ಡಬಲ್ ಕ್ರೋಶ ಕಂಬಕ್ಕೆ 6 ಸಿಂಗಲ್ ಕ್ರೋಶ ವರ್ಕ್ ಮಾಡಿದ್ದೀನಿ ನಾನು. ಅದು ಆದಮೇಲೆ ಮತ್ತೆ 6 ಚೈನ್ ಒಳಗೆ ಅಂದರೆ 5 ಚೈನ್ ಏನು ಹಾಕಿದ್ವಿ ಆ 5 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ದಾರಾನ ಮೇಲೆ ತಂದು ಮತ್ತು ಇವಾಗ ನಾನು ಇಲ್ಲಿ ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ದಾರನ ಮೇಲೆ ತಂದು ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಅದು ಮತ್ತೆ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರಾನ ಮೇಲೆ ತಂದರೆ 2 ಕ್ರೋಶ ಮೇಲೆ 2 ದಾರ ಇರುತ್ತೆ. ಆ 2 ದಾರ ಸೇರಿ 1 ಮಾಡ್ತೀನಿ. ಸಿಂಗಲ್ ಕ್ರೋಶ ಮಾಡ್ತಾ ಇರೋದು, ಸಿಂಗಲ್ ಕ್ರೋಶ ವರ್ಕ್ ಮಾಡ್ಕೊಬೇಕು. ಸಾರಿ ಫ್ರೆಂಡ್ಸ್. ಮತ್ತೆ ಬಟ್ಟೆ ಮೇಲಿಟ್ಟು ಅದೆಲ್ಲಿ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಬೇಕು. ಲಾಕ್ ಆಗಿದ್ಮೇಲೆ ಈಗ ಮತ್ತೆ 4 ಚೈನ್ ಹಾಕಿ ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಕುಚ್ಚು ಹಾಕೋಬೋದು ಫ್ರೆಂಡ್ಸ್, ಬೇಡ ಅಂತಂದರೆ ಹಾಕೋ ಅವಶ್ಯಕತೆ ಏನಿಲ್ಲ, ಹಾಗೆಯೇ ಚೆನ್ನಾಗಿ ಕಾಣಿಸುತ್ತೆ. ಇದು ಆ್ಯಸ್ ಯೂಶ್ವಲ್ ಎಲ್ಲ ಸ್ಯಾರಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲ ಟ್ರೈ ಮಾಡಿ, ನೀವು ಬಿಗಿನರ್ಸ್ ಕೂಡ ಇದನ್ನು ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ 4 ಚೈನ್ ಹಾಕಿ ಡಬಲ್ ಲಾಕ್ ಆಗಿದ್ಮೇಲೆ 3 ಚೈನ್ ಹಾಕಿ ನಾನು ಥ್ರೆಡ್ನ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಲಾಸ್ಟಲ್ಲಿ ಈ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ.